ಅರ್ಹರಿಗೆ ಮಾತ್ರ ಸರ್ಕಾರದ ಸೌಲಭ್ಯ ಸಿಗಲಿ. ತಹಸೀಲ್ದಾರ್ ಶ್ವೇತಾ ಬಿಕೆ. ಸರ್ಕಾರದ ಜನಪರ ಯೋಜನೆಗಳು ನಿಜವಾದ ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು. ಯಾವುದೇ ಕಾರಣಕ್ಕೂ ಅನರ್ಹರು ಸೌಲಭ್ಯ ಪಡೆಯದಂತೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಜಾಗರೂಕರಾಗಬೇಕು ಎಂದು ಚೇಳೂರು ತಹಸೀಲ್ದಾರ್ ಶ್ವೇತಾ ಬಿಕೆ ಹೇಳಿದ್ದಾರೆ. ಒಂದೇ ಕುಟುಂಬದ ಸದಸ್ಯರು ವಿವಿಧ ರೀತಿಯಲ್ಲಿ ಪುನರಾವರ್ತಿತ ಅರ್ಜಿಗಳನ್ನು ಸಲ್ಲಿಸಿರುವುದು ಹಾಗೂ ಒಂದೇ ಆಧಾರ್ ಸಂಖ್ಯೆಯ ಅಡಿ ಒಂದಕ್ಕಿಂತ ಹೆಚ್ಚು ಅರ್ಜಿಗಳು ಕಂಡುಬರುತ್ತಿರುವುದು ಗಮನಕ್ಕೆ ಬಂದಿದೆ. ಇಂತಹ ಪ್ರಕರಣಗಳನ್ನು ಮರುಪರಿಶೀಲನೆ ನಡೆಸಿ ಅನರ್ಹರನ್ನ ಪಟ್ಟಿಯಿಂದ ಕೈಬಿಡಲಾಗುವುದು ಎಂದು ತಿಳಿಸಿದ್ದಾರೆ. ಸರ್ಕಾರದ ಯೋಜನೆಗಳ ಕುರಿತು ಸರಿಯಾದ ಮಾಹಿತಿಯನ್ನು ಅರ್ಹರಿಗೆ ತಲುಪಿಸುವ ಮೂಲಕ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆ ವೆಂಕಟಾಚಲಪತಿ ಮಾತನಾಡಿ, ಗ್ರಾಮಗಳಲ್ಲಿ ಉತ್ಪತ್ತಿಯಾಗುವ ಹಸಿ ಮತ್ತು ಒಣ ಕಸವನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಿ ಸ್ವಚ್ಛತಾ ವಾಹನಕ್ಕೆ ನೀಡಬೇಕು. ವ್ಯಾಪಾರಸ್ಥರು ತಮ್ಮ ಮಳಿಗೆಗಳ ಮುಂದೆ ಕಸದ ಡಬ್ಬಿಗಳನ್ನು ಅಳವಡಿಸಿಕೊಂಡು ಸ್ವಚ್ಛತೆ ಕಾಪಾಡಬೇಕು. ಮನೆ, ಕಟ್ಟಡ ಹಾಗೂ ನೀರಿನ ತೆರಿಗೆಗಳನ್ನು ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಪಾವತಿಸಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಹೇಳಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಗ್ರಾಮಾಭಿವೃದ್ಧಿ ಕಾಮಗಾರಿಯನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಾಗುತ್ತಿದ್ದು, ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ಹಾಗೂ ಮೂಲ ಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದೆ. ಕೈಗೊಳ್ಳುವ ಕಾಮಗಾರಿಯನ್ನು ಆರಂಭದಿಂದ ಅಂತ್ಯದವರೆಗೆ ಪೂರ್ಣಗೊಳಿಸುವಂತೆ ಕ್ರಮ ವಹಿಸಲಾಗುತ್ತದೆ ಎಂದು ಹೇಳಿದ್ದಾರೆ. ಗ್ರಾಮ ಸಭೆಯಲ್ಲಿ ಆಶ್ರಯ ಯೋಜನೆಯ ಫಲಾನುಭವಿಗಳ ಪಟ್ಟಿಗೆ ಅನುಮೋದನೆ ನೀಡಲಾಯಿತು. ಸಭೆಯಲ್ಲಿ ಕರ ವಸೂಲಿಗಾರ ಮಂಜುನಾಥ್, ಎಎಸ್ಐ ವೆಂಕಟೇಶಪ್ಪ, ಕೃಷಿ ಇಲಾಖೆ ಅಧಿಕಾರಿಗಳಾದ ಗಂಗಾಧರ ರೆಡ್ಡಿ, ಚಂದ್ರಶೇಖರ ರೆಡ್ಡಿ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ರಾಮಾಂಜನೇಯ, ಎಸ್ ನಂದಿ, ಟಿವಿ, ಚಿಲಕಲನೇರ್ಪು. ನೀವ್ ಅನ್ಕೋಬಹುದು ಏನಿದೆ ನಾವೆಲ್ಲ ಅಪ್ಲಿಕೇಶನ್ ಹಾಕಿದ್ದೇವೆ, ಅವ್ರು ಅನುಮೋದನೆ ಮಾಡ್ಬೋದಲ್ವಾ, ಇದನ್ನ ಯಾಕೆ ಇಷ್ಟೊಂದು ಎಲ್ಲಾರ ಗಮನಕ್ಕೆ ತಂದು ಮಾಡ್ತಿದ್ದಾರೆ ಅಂತ. ಜಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ನಾನೀಗ ಎಕ್ಸಾಮ್ಸ್ಗೆಲ್ಲ ಓದ್ಬೇಕಾದ್ರೆ ಈ ತರ ಗವರ್ಮೆಂಟ್ ಯೋಜನೆಗಳು ಏನಿದೆ, ಇದೀಗ ಒಂದು ಆಶ್ರಯ ಯೋಜನೆ ಬಗ್ಗೆ ನಾವಿಲ್ಲಿ ಅರ್ಹ ಫಲಾನುಭವಿಗಳನ್ನ ಸೆಲೆಕ್ಟ್ ಮಾಡೋ ಪ್ರೋಸೆಸ್ ನಡೀತಿದೆ. ಈ ಯೋಜನೆಗಳ ಬಗ್ಗೆ ಎಲ್ಲ ಕೇಳಿದಾಗ ಅನ್ಕೋತಿದ್ದೆ, ಇಷ್ಟೊಂದು ಒಳ್ಳೆ ಯೋಜನೆಗಳಿದೆ ಅಲ್ವಾ, ಆದ್ರೂ ಯಾಕೆ ನಮ್ಮ ದೇಶದಲ್ಲಾಗ್ಬೋದು, ನಮ್ಮ ರಾಜ್ಯದಲ್ಲಾಗ್ಬೋದು, ಅಥವಾ ನಮ್ಮ ಜಿಲ್ಲೆಯಲ್ಲಾಗ್ಬೋದು ಇನ್ನೂ ವಸತಿ ರಹಿತರು ಯಾಕಿದ್ದಾರೆ ಅಂತ ಅನ್ಕೋತಿದ್ದೆ. ಬಟ್ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ, ಈಗ ಕಂದಾಯ ಇಲಾಖೆಯಲ್ಲಿ ನಾವು ಜಾಗ ಕೊಡ್ಲಿಕ್ಕೂ ಹಿಂದೆ ಹೋಗ್ತಿಲ್ಲ. ಅಂಡ್ ಗವರ್ನಮೆಂಟ್ ವಸತಿ ರೈತರಿಗೆ ಸೈಟ್ ಕೊಟ್ಟು ಮನೆ ಕಟ್ಕೊಳ್ಲಿಕ್ಕೆ ನಾವು ಅನುಕೂಲ ಮಾಡೋದ್ರಲ್ಲೂ ಹಿಂದೆ ಹೋಗ್ತಿಲ್ಲ. ಎಲ್ಲರ ಮಧ್ಯೆ ಎಲ್ಲಿ ಲ್ಯಾಬ್ಸ್ ಅಥವಾ ಸೋರಿಕೆ ಆಗ್ತಿದೆ ಅನ್ಸುತ್ತೆ ಅಂದ್ರೆ ಈ ಫಲಾನುಭವಿಗಳ ಆಯ್ಕೆ ವಿಧಾನದಲ್ಲಿ. ಈಗ ಕೆಲವ್ರಿಗೆ ಪಡೆದಿರೋದೇ ಮತ್ತೆ ಫ್ಯಾಮಿಲಿಯಲ್ಲಿ ಒಬ್ಬ ಮಗ ತಗೊಂಡಿರ್ತಾನೆ, ಮತ್ತೆ ರೇಷನ್ ಕಾರ್ಡ್ ನ ಬದಲಾಯಿಸ್ಕೊಂಡು ಇನ್ನೊಬ್ಬ ಮಗನ್ಗೆ ಅಪ್ಲೈ ಮಾಡೋದಾಗ್ಬೋದು. ಈ ತರ ಯಾರೆಲ್ಲ ಫಲಾನುಭವಿ ಇರ್ತಾರೆ ಮತ್ತೆ ಅವರೇ ಅಪ್ಲೈ ಮಾಡ್ತಿರ್ತಾರೆ. ಬಟ್ ಅರ್ಹ ಫಲಾನುಭವಿಗೆ ಈ ಮಾಹಿತಿ ತಲುಪೋದೇ ಇಲ್ಲ. ಬಟ್ ಈಗ ನೀವು ಇಲ್ಲಿ ಬಂದಿರೋರಾಗಿರ್ಬೋದು, ಮುಖಂಡರಾಗಿರ್ಬೋದು, ನಮ್ಮ ಮೀಡಿಯಾ ಅಂದ್ರೆ ಮಾಧ್ಯಮದವರಾಗಿರ್ಬೋದು, ದಯವಿಟ್ಟು ಎಲ್ಲರಿಗೂ ಈ ಮಾಹಿತಿನ ತಲುಪಿಸಿ. ಅರ್ಹ ಫಲಾನುಭವಿ ಯಾರು ಕೈಬಿಟ್ಟು ಹೋಗ್ಬಾರ್ದು ಅಂಡ್ ಅನರ್ಹ ಯಾರು ಸೇರ್ಬಾರ್ದು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಇದು ಇಂಥ ಒಳ್ಳೆ ಯೋಜನೆ, ಎಲ್ಲಾರು ಇದ್ರದ ಅನುಕೂಲ ಪಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ಬಂದಿರೋ ಈವನ್ ಬೇರೆ ನಮ್ಮ ಪ್ರಜೆಗಳಾಗ್ಬೋದು, ನೀವು ಅಷ್ಟೇ ಅಕ್ಕಪಕ್ಕ ಮನೆಗಳು ಯಾರಾದ್ರೂ ಇದ್ರೆ ಆ ತರದವ್ರು ಇದ್ರು ಅವ್ರಿಗೆ ಹೇಳಿ. ಅಂಡ್ ಅನರ್ಹರಿದ್ರು ಹೇಳ್ಬೇಕು. ಇದೆರಡೂ ರೀತಿಯಲ್ಲಿ ಅನರ್ಹರೇ ಪಡಿತಾ ಇದ್ರೆ ಒಂದು ಒಳ್ಳೆ ಯೋಜನೆಯ ಉದ್ದೇಶನೇ ಲ್ಯಾಪ್ಸ್ ಆಗ್ತದೆ ಅಂತ ಹೇಳ್ಬೋದು. ಅನರ್ಹ ಕೈ ಬಿಟ್ಟು ಹೋದ್ರು ಅದು ಕರೆಕ್ಟ್ ಅಲ್ಲ. ಸೊ ಇವತ್ತು ಬಂದಿರೋದ್ರಲ್ಲಿ, ಇವತ್ತು ಓದಿರೋ ಪಟ್ಟಿಯಲ್ಲಿ ಮತ್ತೊಮ್ಮೆ ಕೇಳ್ತಿದ್ದೇನೆ, ಯಾರಿಗಾದ್ರೂ ಆಕ್ಷೇಪಣೆ ಇದ್ರೆ ಹೇಳ್ಬೋದು. ಅರ್ಜಿಗಳನ್ನ ವೆಬ್ಸೈಟ್ ಅಲ್ಲಿ ಹಿಂದೀಕರಿಸಿ ಇದನ್ನ ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದರಲ್ಲಿ ಏನೇ ಆಕ್ಷೇಪಣೆಗಳಿದ್ದರೂ ಸಾವಧಾನವಾಗಿ ಗ್ರಾಮ ಸಭೆಯ ಗಮನಕ್ಕೆ ತರಬಹುದು. ಇನ್ನೂ ಸೇರ್ಪಡೆ ಮಾಡಿಸಿಕೊಳ್ಳಬೇಕಾದ ಅಗತ್ಯವಿದ್ದಲ್ಲಿ ದಯಮಾಡಿ ಅಂತವರ ಅರ್ಜಿಗಳನ್ನ ಕೊಡಬಹುದು. ಅನರ್ಹರಿದ್ದಾರೆ ಅನ್ನೋದನ್ನ ತಾವು ಲಿಖಿತವಾಗಿ ಆಗಲಿ ಮೌಖಿಕವಾಗಿ ಆವೇಶಗಳಿಲ್ಲದೆ ಸಭೆಯ ಗಮನಕ್ಕೆ ಮಂಡಿಸಬೇಕು. ಅದನ್ನ ಈ ಸಭೆಯ ಸಾರ್ವಜನಿಕರು ಮತ್ತು ನೋಡಲ್ ಅಧಿಕಾರಿಗಳು ಹಾಗೂ ಈ ಸಭೆಯ ಅಧ್ಯಕ್ಷರು ಕೂಲಂಕುಷವಾಗಿ ಚರ್ಚಿಸಿ ಅನುಮೋದಿಸೋದಕ್ಕೆ ನಾವು ಅವಕಾಶ ಮಾಡಿಕೊಡೋಣ. ಏನೇ ಆಕ್ಷೇಪಣೆ ಅಥವಾ ಅಭಿಪ್ರಾಯಗಳು, ಸಲಹೆ ಸೂಚನೆಗಳಿದ್ದಲ್ಲಿ ಪರಸ್ಪರ ಸಮನ್ವಯದಿಂದ ಸಮಯೋಚಿತವಾಗಿರ್ತಕ್ಕಂಥ ವಿಷಯಗಳನ್ನ ಈ ಸಭೆಯ ಗಮನಕ್ಕೆ ತರಬಹುದಾಗಿದೆ. ಮೊದಲಿಗೆ ನಮ್ಮ ನೋಡಲ್ ಅಧಿಕಾರಿಗಳಾದ ಗಂಗಾಧರ ರೆಡ್ಡಿ ಸರ್ ಅವರು ನಿವೇಶನ ರಹಿತರ ಪಟ್ಟಿಯನ್ನು ಈ ಸಭೆಗೆ ಮಂಡಿಸ್ತಾರೆ.
ಅಂತಾನೆ ರಿಜೆಕ್ಟ್ ಮಾಡುತ್ತೆ ಹಕ್ಕುಪತ್ರ ಇಶ್ಯೂ ಆಗೋ ಟೈಮಲ್ಲಿ. ಒಂದು ಎರಡನೇದು ಇಲ್ಲಿ ಪ್ರಸ್ತಾಪ ಮಾಡೋದು ನಾವು ಗುರುತು ಮಾಡಿಕೊಂಡಿದ್ದೇವೆ, ಅವುಗಳನ್ನ ದಾಖಲೆಗಳನ್ನ ನೋಡಿ ಕೈ ಬಿಡ್ತೇವೆ. ಮೂರನೇ, ನಾನು ಈಗಾಗಲೇ ಹೇಳಿದ್ದೀನಿ ಅಂಶನ ತಮ್ಮ ಗಮನಕ್ಕೆ, ಏನು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಎಲೆಕ್ಷನ್ ಕಾರ್ಡು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ಗಳ ವ್ಯತ್ಯಾಸ ಮತ್ತು ಇಲ್ಲಿರುವ ವಯಸ್ಸುಗಳಿಗೆ ಏನಾದರೂ ವ್ಯತ್ಯಾಸಗಳು ಬಂದಾಗ ಅದನ್ನು ಸರಿಪಡಿಸಿಕೊಳ್ಳುವ ಅಧಿಕಾರವನ್ನು ಅಧಿಕಾರಿಗಳು ಕೊಡಬೇಕು ಅಂತ ಹೇಳಿ ಮೊದಲು ವಿನಂತಿಸಿಕೊಂಡಿದ್ದೀನಿ. ಹುಡ್ಕೊಂಡು ಹೋಗದೆ ನಮ್ಮೂರಲ್ಲೇ ನಿಂತು ನಮ್ಮೂರಿಗೆ ಒಂದು ಆಸ್ತಿಯನ್ನು ಕಟ್ಟೋದು. ನಮ್ಮೂರಿಗೆ ಆಸ್ತಿ ಅಂತಂದ್ರೆ ಈ ಹಿಂದೆ ಇದ್ದಂತ ನರೇಗಾ ಯೋಜನೆಗಳೇ ಅವ್ರಿಗೆ ಎಷ್ಟು ಕಾಮಗಾರಿ ಎಷ್ಟು ಉದ್ದ ಬೇಕು ಅಷ್ಟು ಮಾತ್ರ ಆಯ್ಕೆ ಮಾಡಬೇಕಾಗುತ್ತೋ, ಈಗ ಆತರ ಇಲ್ಲ. ಆಸ್ಪತ್ರೆಯಿಂದ ಅರವಿಂದ ಸ್ಕೂಲ್ವರೆಗೂ ಚರಂಡಿ ಬೇಕಂದ್ರೆ ಅಲ್ಲಿಂದ ಪೂರ್ತಿ ತಗೋಬೇಕು, ಆಸ್ಪತ್ರೆಯಿಂದ ಸರ್ಕಲ್ವರೆಗೂ ಮಾತ್ರ ತಗೊಳಂಗಿಲ್ಲ. ಅಂದ್ರೆ 1 ಕೋಟಿ ರೂಪಾಯಿ ಆಗ್ಲಿ 10,000 ರೂಪಾಯಿ ಆಗ್ಲಿ ಒಂದು ಕಾಮಗಾರಿ ಆರಂಭದಿಂದ ಕೊನೆಯವರೆಗೂ ಮುಗಬೇಕು ಅಂತಕ್ಕಂಥ ಇದ್ರ ಮೊದಲನೇ ಉದ್ದೇಶ.